ವಿಷಯಗಳನ್ನು ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ತಾವು ಏನು ಆಕಸ್ಮಿಕವಾಗಿಯೋ ಅಥವಾ JDSನವರು ಕೆಲವರು JDS ಪಕ್ಷದಿಂದ ವಾಪಸ್ ಬಂದು ತಮಗೆ ಓಟ್ ಹಾಕಿದ್ದಕ್ಕೆ ತಾವು ಓಟಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದೀರಾ ಅಂತ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ತಾಲೂಕಿಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ತಾವು ಆಕಸ್ಮಿಕ ಲಾಟ್ರಿ MLA ಅಂತ JDS ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಿರಲ್ಲ. ದೇವೇಗೌಡರು ಸಿದ್ದರಾಮಯ್ಯ ಅವ್ರಿಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ತಾವೆಲ್ಲ ಓದ್ಕೊಂಡಿದ್ರಿ ಅನಿಸುತ್ತೆ. ಸತ್ಯಾಂಶವನ್ನು ತಿಳಿದು ಮಾತಾಡಬೇಕು. ಬೆನ್ನಿಗೆ ಚೂರಿ ಹಾಕಿದ್ರೆ JDS ಪಕ್ಷದಲ್ಲಿ ಕುಮಾರಸ್ವಾಮಿಯವರು JDS ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆಗಿದ್ರು. ಬೆನ್ನಿಗೆ ಚೂರಿ ಆಗಿದ್ರೆ ಉಪಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಅವರು ರಾಜಕೀಯದಲ್ಲಿ ಬೆಳವಣಿಗೆ ಆದ ನಂತರ ಅವ್ರಿಗೆ ಆಸೆ ಆಮಿಷಗಳನ್ನು ತೋರಿಸಿ ತಾವು ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡಿದ್ದೀರ ಕಾಂಗ್ರೆಸ್ ಪಕ್ಷಕ್ಕೆ. ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬೆಳೆಸಿ ಬೀಜ ದೊಡ್ಡದಾಗಿದೆ ಮರ, ಆ ಮರದ ಕೆಳಗೆ ಕಾಂಗ್ರೆಸ್ ಬದುಕ್ತಾ ಇರೋದು. ಅದು JDS ಇಂದ ಬೆಳೆದಂಥ ಒಬ್ಬ ನಾಯಕತ್ವ. ದೇವೇಗೌಡರ ಗುಣ ಅದು ದೊಡ್ಡ ಗುಣ. ಅವ್ರಿಗೆ ಚೂರಿ ಆಗ್ತಕ್ಕಂಥ ಬುದ್ಧಿ ಇಲ್ಲ. ರಾಜ್ಯದಲ್ಲಿ ಅನೇಕ ನಾಯಕರನ್ನ ಬೆಳೆಸಿರ್ತಕ್ಕಂಥದ್ದು JDS ಪಕ್ಷದ ಇತಿಹಾಸ ಇದೆ. JDS ಪಕ್ಷದ ಇತಿಹಾಸ ಅನೇಕ ನಾಯಕರನ್ನ ಬೆಳವಣಿಗೆ ಮಾಡಿ ಇಡೀ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕಣ್ಮುಂದೆ ಅನೇಕ ನಾಯಕರಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ಅವರು ಉಪಮುಖ್ಯಮಂತ್ರಿ ಆದಾಗ ಯಾರು ಚೂರಿ ಹಾಕಿಲ್ಲ, ಹೂಮಾಲೆ ಹಾಕಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ JDS ಪಕ್ಷದಲ್ಲಿ. ಇನ್ನೊಂದು ಮಾತನ್ನ ಹೇಳ್ತೀರಿ, ಯಾರು ಗಾಡ್ ಫಾದರು JDSಗೆ ಇದರಲ್ಲಿ ಹೇಳ್ತಿರೋ ವ್ಯಂಗ್ಯವಾಗಿ, ವಿಡಿಯೋದಲ್ಲಿದೆ. ರೈತ ನಾಯಕ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಕುಮಾರಸ್ವಾಮಿ ಅವರೇನೆ. ನಮ್ಮ JDS ಪಕ್ಷಕ್ಕೆ ಫಾದರು, ಗಾಡ್ ಫಾದರ್ ಬಂದು ದೇವೇಗೌಡರು, ಯುವ ನಾಯಕ ಬಂದು ನಿಖಿಲ್ ಕುಮಾರಸ್ವಾಮಿ. ಇಡೀ ರಾಜ್ಯದಲ್ಲಿ ಅನೇಕ ನಾಯಕರು ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮುಂದೆ ಎಷ್ಟೋ ನಾಯಕರು ಅವರ ಬೆಳವಣಿಗೆಯಲ್ಲಿ ಬೆಳೆದಿದ್ದಾರೆ, ನಾಯಕರಾಗಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಮತ್ತೊಂದು ಸಲ ಮನವಿ ಮಾಡ್ತೀವಿ. ತಾವೇನು ಹೇಳ್ತೀರಿ JDS ಉತ್ತರ ಕೊಡಿ ಅಂತ. ನಾವು ಉತ್ತರ ಕೊಟ್ಟು ಸಾಕಾಗಿಲ್ಲ ಅಂದರೆ ಬೇರೆ ಬೇರೆ ಕಡೆಯಿಂದ ಉತ್ತರನೂ ಬರುತ್ತೆ. ಮತ್ತು ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಜೀಪ್ಗೆ ಪ್ರತಿಭಟನೆ ಮಾಡಿ ಅಡ್ಡ ಮಾಡೋದಕ್ಕೆ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ JDS ಬಾವುಟಗಳು ಎಲ್ಲ ಮನೆಗಳಲ್ಲಿದ್ದಾವೆ. ಆದಷ್ಟು ಬೇಗ ಈಚೆ ಬರ್ತವೆ. ಈಚೆ ಬಂದು ಆ JDS ಬಾವುಟವನ್ನು ಒಂದ್ಸಲ ಜೋರಾಗಿ ಆಡಿಸಿದ್ರೆ ಆ ಗಾಳಿಗೆ ನೀನು ಮತ್ತೆ ಈ ತಾಲೂಕಲ್ಲಿ MLA ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ND ಅಭ್ಯರ್ಥಿ ಆದಂಥ ನಮ್ಮ ಇದೊಂದು ಅವಕಾಶ ನಿಮ್ಗೆ ಸಿಕ್ಕಿದೆಯಪ್ಪ, ಮುಂದೆ ಎಲ್ಲೂ ಅವಕಾಶ ಸಿಕ್ಕೋದಿಲ್ಲ ಅಂತ ಮೊದಲು ಅವಕಾಶ ಉಳ್ಕೊಳ್ಳೋದು ಕಲೀರಿ. ರಾಜ್ಯ ನಾಯಕರ ಬಗ್ಗೆ ಯಾಕೆ ಮಾತಾಡ್ತೀರಾ? ಕುಮಾರಸ್ವಾಮಿ ಎಲ್ಲಿ, ನೀವೆಲ್ಲಿ? ಕುಮಾರಸ್ವಾಮಿ ಬಗ್ಗೆ ಇನ್ನೊಂದು ಸಲ ಮಾತಾಡಿದ್ರೆ JDS ಪಕ್ಷದಿಂದ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಪ್ರತಿಭಟನೆ ಮಾಡೋದಲ್ಲಿ ನಿಮ್ಗೆ ಹಳ್ಳಿಗಳಲ್ಲಿ ಚೀಮಾರಿ ಹಾಕ್ತಾರೆ ಹೆಂಗಸರು. ಸಾರಾಯಿ ನಿಷೇಧ ಮಾಡಿದ್ದಾರೆ. ಇನ್ನೊಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಎಲೆಕ್ಷನಲ್ಲಿ ಗೆದ್ರಿ. ಯಾರು ಕಾರಣ ಅದಕ್ಕೆ? ಎಲ್ಲ ದಲಿತ ಮುಖಂಡರು ಹಿಂದೆ ಇದ್ರು. ದಲಿತರಿಗೆ ಕಾಂಗ್ರೆಸ್ ಏನಾದರೂ ಅನುಕೂಲ ಮಾಡಿದ್ಯಾ? ಅಂಬೇಡ್ಕರ್ ಫೋಟೋ ಇಟ್ಕೊಂಡೆ ಕಾಂಗ್ರೆಸ್ಸು ಅಂತ. ಅಂಬೇಡ್ಕರ್ಗೆ ಮೋಸ ಮಾಡಿದ್ದೆ ಕಾಂಗ್ರೆಸ್ಸು. ನಾವು ಪದೇ ಪದೇ ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳಲ್ಲ. ಅಂಬೇಡ್ಕರ್ಗೆ ಮೋಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಬಳಸ್ಕೊಂಡು ನೀವು ಫೋಟೋ ಇಕ್ಕಿ ಡೈಲಾಗ್ ಹೊಡೆದೆ. ಈ ಕುಮಾರಸ್ವಾಮಿ ಬಗ್ಗೆ ನೀವು ಸವಾಲಾಗಿ ನೀಡಿರುವಂತ ನಮ್ಮ ಪ್ರದೀಪ್ ಈಶ್ವರ್ ಅವರು MLA ಆದವರು, ನಮ್ಮ HD ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಬಗ್ಗೆ ಸ್ವಲ್ಪ ನೀಚತನದಿಂದ ಮತ್ತು ಉದ್ಘಾಟಕತನದಿಂದ ಮಾತಾಡಿರ್ತಾರೆ. ಅವರಿಗೆ ನಾವು ಈ ಸಭೆ ಮುಖಾಂತರ ತಿಳಿಸೋದೇನೆಂದ್ರೆ ಅವರು ನಾವು ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು. ನಾವು JDS ಪಕ್ಷ ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು. ಅವರು ಮಾನವೀಯತೆಯಿಂದ ನಮ್ಮ ಪಕ್ಷವನ್ನು ಯಾವ ಥರ ಇಲ್ಲಿ ನಡ್ಕೋಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಒಬ್ಬ MLA ಆಗಿ ಕುಮಾರಸ್ವಾಮಿ ಏನು, ದೇವೇಗೌಡರು ಏನು, JDS ಪಕ್ಷ ಏನು ಅಂತ ಅವ್ರಿಗೆ ಅರ್ಥ ಆಗಿರ್ಬೇಕಾಗಿತ್ತು. ಇವಾಗ ಯಾರು ಭಿಕ್ಷೆಯಿಂದ ನಾನು ಇವತ್ತು MLA ಆಗಿದ್ದೀನಿ ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ನಮ್ಮ ಪಕ್ಷದ ಬಗ್ಗೆ ಹೀನವಾಗಿ ಮಾತಾಡಿರುವಂತಹ ಎಲ್ಲ MLAಗಳು, ಎಲ್ಲ MP ಗಳು ನೋಡಿದ್ದೀವಿ ನಾವು. 40 ವರ್ಷದ ರಾಜಕೀಯ ಮಾಡ್ಕೊಂಡ್ ಬಂದಿರೋರು ಏನಾಗಿದ್ದಾರೆ ಅಂತ.
ನೀವು ಒಬ್ಬ ಈ MLA ಆಗಿದ್ದೀರಿ, ಆದಷ್ಟು ಮಾನವೀಯತೆಯಿಂದ ಗೌರವದಿಂದ ನಡ್ಕೋಬೇಕಂತ ನಾನು ಈ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾವು ಈ ನೀವು ಏನು ಆಡಿಯೋ ಮಾಡಿದ್ದೀರಿ ಅದನ್ನ ಹಿಂತಿರುಗಬೇಕು. ಮುಂದಿನ ದಿನಗಳಲ್ಲಿ ಬೇರೆ ಥರ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ. ನೀವು ಇದಕ್ಕೆ ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರ, ನಮ್ಮ ದೇವೇಗೌಡರು, ನಮ್ಮ JDS ಪಕ್ಷ ಬಗ್ಗೆ. ನಾವು ಹಾಕಿರೋ ಭಿಕ್ಷೆ ನೀವು ಖಂಡಿತವಾಗಿ ಹೇಳ್ತಾ ಇದ್ದೀವಿ. ನಾವು ಏನು ನಿಮಗೆ ವೋಟ್ ಮಾಡಿದ್ವಿ ಅದರಿಂದ ನೀನು ಇವತ್ತು MLA ಆಗಿರೋದು ಅಂತ ನಾನು ಸಾರಿ ಹೇಳ್ತಾ ಇದ್ದೀನಿ. ಅದನ್ನ ನೀನು ಮನವರಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾನವೀಯತೆಯಿಂದ ಮರ್ಯಾದೆಯಿಂದ ಮಾತನಾಡಬೇಕೆಂದು ನಾನು ಈ ಮುಖಾಂತರ ನನಗೆ ಹೇಳ್ತಾ ಇದ್ದೀವಿ. ನಾನು ಈ ಮೂಲಕ ಒಂದು ಮಾತು ಹೇಳ್ತೀನಿ. ನೀವೇನೋ ದೊಡ್ಡವ್ರ ಬಗ್ಗೆ ಮಾತಾಡಿದ ದೊಡ್ಡ ವ್ಯಕ್ತಿ ಆಗಲ್ಲ. ನಾವು ಯಾರ ಬಗ್ಗೆ ಆದರೂ ಮಾತಾಡಬೇಕಾದ್ರೆ ನಮ್ಮ ಯೋಗ್ಯತೆ ಏನು, ನಮ್ಮ ಸ್ಥಾನಮಾನ ಏನು ಅದು ನೋಡ್ಕೊಂಡು ಮಾತಾಡಬೇಕು. ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಕುಮಾರಣ್ಣದ ಅಪಾರವಾದದ್ದು. ನಿನ್ನದೇನಿದೆ ಕೊಡುಗೆ? ರಾಜ್ಯಕ್ಕೆ ಬೇಡ, ಚಿಕ್ಕಬಳ್ಳಾಪುರಕ್ಕೆ ಏನಿದೆ ನಿನ್ನ ಕೊಡುಗೆ? ಶಾಸಕರಾಗಿ 3 ವರ್ಷ ಆಗಿದೆ. 3 ವರ್ಷ ನೀನು ಅವಧಿಯಲ್ಲಿ ನೀನು ಏನೇನು ಕೆಲಸ ಮಾಡಿದ್ಯಾ ಅದ್ರ ಬಗ್ಗೆ ಮಾತಾಡು. ಅದು ಬಿಟ್ಬಿಟ್ಟು ಎಲ್ಲೋ ಇರೋದು ಮೋದಿ ಬಗ್ಗೆ ಮಾತಾಡ್ತೀಯಾ, ದೇವೇಗೌಡ ಬಗ್ಗೆ ಮಾತಾಡ್ತೀಯಾ, ಕುಮಾರಣ್ಣ ಬಗ್ಗೆ ಮಾತಾಡ್ತೀಯಾ. ನಿಂಗೇನು ನಾನು ಇದ್ದೀನಿ, ನಾನು ಚಿಕ್ಕಬಳ್ಳಾಪುರ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ತಾನೇ ಮಾತಾಡ್ತಾ ಇರೋದು ನೀನು? ನಿಂಗೆ ಅದರಿಂದ ಏನಾದರೂ ಅನುಕೂಲ ಇದೆಯಾ? ಇಷ್ಟೆಲ್ಲ ಆಗ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನ ಆಯಿತು. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಬಜೆಟ್ ಅಲ್ಲಿ ₹1 ತಂದಿದ್ರೆ ನೀವೇನಾದ್ರು ಅದ್ರ ಬಗ್ಗೆ ಮಾತಾಡಿ ಒಪ್ಕೊಡ್ತೀರಿ. ಅದು ಬಿಟ್ಟು ನೀವು ಯಾರ್ಯಾರ ಬಗ್ಗೆ ಮಾತಾಡಿ ಮನೆ ತಗೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸ್ಥಾನಮಾನ ಏನು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡೋ ಗೌರವದಿಂದ ಮಾತಾಡಿ. ನೀವು ಗೌರವ ಕೊಟ್ಟರೆ ನೀವು ಗೌರವ ಉಳಿಸ್ಕೊತೀರಾ. ನೀವು ಗೌರವ ಕೊಟ್ಟಿಲ್ಲ ಅಂದ್ರೆ ನಮ್ದು ಬೇರೆ ರೀತಿ ಇರುತ್ತೆ, ನಮಗೂ ಬರುತ್ತೆ. ನಾವು ಹೆಂಗ್ ಮಾತಾಡ್ಬೇಕು ನಮಗೂ ಗೊತ್ತಿದೆ. ದಯವಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ, ಒಂದು ಶಾಸಕ ಸ್ಥಾನ ಇದ್ದೀರಾ, ಆ ಸ್ಥಾನನ ಉಳಿಸ್ಕೊಳ್ಳಿ ನೀವು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ರಾಜಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ನಾನು ರಾಜಮಟ್ಟಕ್ಕೆ ಹೋಗ್ತೀನಿ ಅಂತ ತುಂಬ ಪಾಪ ಆತುರದಿಂದ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆಲ್ಲೋದಲ್ಲ, ಟಿಕೆಟು ಪಡೆಯಲ್ಲ. ಆ ಟಿಕೆಟ್ ಪಡೆಯೋಕ್ಕೆ ನೀವೇನೇನೋ ಮಾತಾಡ್ತಾ ಇದ್ದೀರಾ ಹುಚ್ಚಿಡ್ಕೊಂಡು. ಬಟ್ ದಯವಿಟ್ಟು ಯಾವ ಕುಮಾರಸ್ವಾಮಿ ಬಗ್ಗೆ ಆಗಲಿ JDS ಪಕ್ಷದ ಬಗ್ಗೆ ಆಗಲಿ ಮಾತಾಡೋದು ಬಿಟ್ಬಿಡಿ. ನೀವೇನಾದ್ರೂ ಕುಮಾರಸ್ವಾಮಿ ಬಗ್ಗೆ ಮಾತಾಡೋಷ್ಟು ಲೆವೆಲ್ಗೆ ನೀವು ಹೋಗಿಲ್ಲ. ಯಾವುದೋ ಒನ್ ಟೈಮ್ ಲಾಟ್ರಿ MLA ಆಗಿಬಿಟ್ಟಿದ್ದೀರಾ. ದಯವಿಟ್ಟು JDS ನಾಯಕರಂದರೆ ಸುಮಾರು ನಾಯಕರು ಆ ಪಕ್ಷದಲ್ಲಿ ಬೆಳೆದು ಬಂದಿದ್ದಾರೆ. ನಿಮ್ಗೆ ಆ ಪಕ್ಷದಲ್ಲಿ ಆ ಸೀಟ್ ಪಡೆಯೋ ಅಂತ ಇದು ನಿಮ್ಗಿಲ್ಲ. ನೀವೇನೋ ಲಾಟ್ರಿ MLA ಆಗಿದ್ದೀರಾ, ಅದನ್ನು ಉಳಿಸ್ಕೊಂಡು 2.5 ವರ್ಷ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡಿ. ಏನೋ ರಾಜ್ಯ ಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಮ ಆಸೆ. ದಯವಿಟ್ಟು ಅದು ನಮ್ಮ ನಾಯಕರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಕೆಲಸ ಶಾಸಕರಾಗಿದ್ದೀರಲ್ಲ ಆ ಕೆಲಸ ನೋಡಿಕೊಂಡು ಜನರಿಗೆ ಸೇವೆ ಮಾಡಿ. ಈ ರೀತಿ ನಾವು ನಮ್ಮ SC ಘಟಕದಿಂದ ಹೇಳ್ತಾ ಇದ್ದೀವಿ. ಇದೇ ರೀತಿ ಮಾತಾಡಿದ್ರೆ ಚಿಕ್ಕಬಳ್ಳಾಪುರ ಇಡೀ ನಮ್ಮ SC ಘಟಕದಿಂದ ಚೀಮಾರಿ ಹಾಕ್ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನೀವು ಗೆದ್ದಿರೋದು ಇದಂತೂ ನಿಜ. ಈಗ ಆ ನಮ್ಮ SC ಘಟಕದಿಂದನೇ ನಿಮ್ಗೆ ಚೀಮಾರಿ ಹಾಕ್ಸಿ ಮನೆ ಕಲಿಸ್ತೀವಿ. ಈ ಮಾತು ನಾನು ಹೇಳ್ತಾ ಇದ್ದೀನಿ.